ಓಕೆ ಡಾಕ್ಟರ್, ಇನ್ನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಆಗಿದೆ ಅಂತ ಅಂದರೆ, ಏನಾದರೂ ಒಂದು ಕಾಯಿಲೆ ಇದೆ ಅಥವಾ ಏನಾದರೂ ಒಂದು ಟ್ರೆಂಡಿಂಗ್ ವಿಚಾರ ಇದೆ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ಈಗ ಹಾರ್ಟ್ ಅಟ್ಯಾಕ್ ಇಶ್ಯೂಸ್ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಪ್ರತಿಯೊಬ್ಬರು ಕೂಡ ಟಿಪ್ಸ್ ಕೊಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಆ ಒಂದು ಟಿಪ್ಸಿಂದ ಕೂಡ ಸಾಕಷ್ಟು ಸೈಡ್ ಎಫೆಕ್ಟ್ ಆಗುತ್ತೆ. ಇದರಿಂದ ನೀವು ನಮ್ಮ ಯುವ ಜನತೆಗೆ ಏನು ಸಂದೇಶ ಕೊಡ್ತೀರಾ ಡಾಕ್ಟರ್? ಟಿಪ್ಸ್ಗಳು ತಗೊಳ್ಳಿ, ಅದು ಒಳ್ಳೆ ಸೋರ್ಸಿಂದ ಇದ್ದರೆ ಮಾತ್ರ ತಗೊಳ್ಳಿ. ಇಲ್ಲ ಅಂದರೆ ಬೆಟರ್ ನಿಮ್ಗೆ ಏನೇ ಕ್ವೈರೀಸ್ಗಳಿದ್ದರೆ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೋದೇ ಒಳ್ಳೆಯದು. ಯಾಕಂದರೆ ಈ ಹಾರ್ಟ್ ವಿಷಯಗಳಲ್ಲಿ ಅಥವಾ ಯಾವುದೇ ಒಂದು ಹೆಲ್ತ್ ಇಶ್ಯೂಗಳಲ್ಲಿ ಸುಮ್ಮನೆ ಅನ್ವಾಂಟೆಡ್ ಸಜೆಷನ್ಸ್ಗಳಿದೆಯಲ್ಲ, ಅದು ತುಂಬ ಆಲ್ವೇಸ್ ಡೇಂಜರಸ್. ಅದು ನಂಗೆ ಸೂಟ್ ಆಗುತ್ತೋ ಇಲ್ಲೋ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ನಿಮ್ಗೇನಾದರೂ ಆ ಥರ ತೊಂದರೆಗಳಿತ್ತು, ನಿಮ್ಗೆ ಅನ್ನಿಸ್ತು ನನ್ನ ದೇಹದಲ್ಲಿ ಏನೋ ಚೇಂಜಸ್ಗಳಾಗ್ತಾ ಇದೆ, ನನಗೆ ಅದು ರಿಲೇಟೆಡ್ ಏನಾದರೂ ಇರಬೇಕಂದ್ರೆ ಹೋಗ್ಬಿಟ್ಟು ಅದನ್ನು ಡಾಕ್ಟ್ರ್ ಹತ್ರ ಡಿಸ್ಕಸ್ ಮಾಡಿ ಅದಕ್ಕೆ ಬೇಕಾಗಿರೋ ಟೆಸ್ಟ್ಗಳನ್ನು ಬರೆದು ಅವರು ಕನ್ಫರ್ಮೇಷನ್ಸ್ ಮಾಡ್ತಾರೆ. ಯಾವುದೂ ಇಲ್ಲ ಅಂದರೆ ಖುಷಿಯಾಗಿ ಆರಾಮಾಗಿ ಜೀವನ ಮಾಡಿ. ಯಾಕಂದರೆ ಇವತ್ತಿನ ಆಲ್ಮೋಸ್ಟ್ ಫೋಬಿಯಾ ಅನ್ನೋದೇನಿದೆಯಲ್ಲ ಮೇಡಮ್, ಅದು ತುಂಬ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಪ್ರತಿಯೊಂದು ಹೆಂಗೆ ಅಂದರೆ ಅದಕ್ಕೊಂದು ಮೆಡಿಕಲ್ ಫೋಬಿಯಾ ಅಂತ ಹೇಳ್ತೀವಿ. ಇವಾಗ ಯಾರೋ ಎಲ್ಲೋ ಒಂದು ಹೋಗ್ತಾ ಇರ್ತೀವಿ, ಒಂದು ಯಾವುದೋ ಫ್ಲೆಕ್ಸ್ ಹಾಕಿರ್ತಾರೆ, ಏನೋ ಮೊನ್ನೆನೇ ನೋಡಿದ್ನಲ್ಲೋ ನಿನ್ಗೇನಾಗಿತ್ತು ಅಂತ ಕೇಳ್ತಾರೆ. ಇಲ್ಲ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಯಿತು. ಆ ಒಂದು ಭಯ ಕೂತ್ಕೊಂಡು ಅಯ್ಯೋ ಎಷ್ಟು ಚೆನ್ನಾಗಿತ್ತು. ಮೊನ್ನೆ ಒಂದು ಪೇಷಂಟ್ ಹೀಗೆ ಬಂದಿದ್ರು. ಏನು ಅಂತಂದರೆ ಈ ಒಂದು ನಿಮಗೆ ಒಂದು 5 ತಿಂಗಳ ಹಿಂದೇನೋ ಈ ಕೋವಿಡ್ ಇದರಿಂದ ಜಾಸ್ತಿ ಆಗ್ತಾ ಇದೆ, ಹಾಸನ್ ಡಿಸ್ಟಿಕಲ್ಲಿ ತುಂಬ ಹಾರ್ಟ್ ಪ್ರಾಬ್ಲಮ್ಸ್ಗಳು ಆಗಿದೆ ಅಂತ ಪ್ರತಿಯೊಂದು ನ್ಯೂಸಲ್ಲಿ ಹೆಂಗೆ ಬರ್ತಾ ಇದೆ ಅಂತಂದರೆ, ಬಸ್ಸಲ್ಲಿ ಹೋಗ್ತಾ ಇದ್ರು, ಅಲ್ಲೇ ಅವರಿಗೆ ಹಾರ್ಟ್ ಅಟ್ಯಾಕ್ ಆಯಿತು. ಇದು ಅವತ್ತಾಗಿಲ್ಲ, ಎಲ್ಲ ಕಡೆನೂ ಆಗುತ್ತೆ ಇದು. ಇವತ್ತೂ ಎಷ್ಟೋ ಬಸ್ಸಲ್ಲಿ ಹೋಗೋರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಅದನ್ನು ಹೈಲೈಟ್ ಮಾಡಿದಾಗ ನಾನು ಬಂದು ಪೇಷಂಟ್ ಒಬ್ಬರು ಕೇಳಿದ್ದು ಏನಂದರೆ, ಡಾಕ್ಟರ್ ನನಗೆ ಬಸ್ಸಲ್ಲಿ ಹೋಗೋಕ್ಕೆ ಭಯ ಬರ್ತಾ ಇದೆ. ಯಾಕೆ ಅಂತಂದರೆ ಬಸ್ಸಲ್ಲೇ ಆಗ್ಬಿಟ್ಟಿದೆ ಅಂತ ಅಂದರೆ ಅವನಿಗೆ ಆಗಿದೆ ಅಂದರೆ ನನಗೂ ಆಗುತ್ತೆ ಅನ್ನೋ ಭಯ ಏನಾದೆಯಲ್ಲ. ಅಥವಾ ಯಾರೋ ಒಬ್ಬರು ಓಡ್ತಾ ಇದ್ರಂತೆ ಅಲ್ಲೇ ಬಿದ್ದಿದ್ದು ಮಾಡಿದ್ರಂತೆ, ಯಾರೋ ಒಬ್ಬರು ಡ್ಯಾನ್ಸ್ ಮಾಡ್ತಾ ಇದ್ರಂತೆ ಅಲ್ಲಿ. ಎಷ್ಟೊಂದು ಜನ ಈ ಗಾರ್ಬಾ ಡ್ಯಾನ್ಸ್ ಮಾಡೋದೇ ಬಿಟ್ಬಿಟ್ಟಿದ್ದಾರೆ ಈ ವರ್ಷ. ಬಿಕಾಸ್ ಯಾಕಂದರೆ ಗಾರ್ಬಾ ಮಾಡ್ತಾ ಇರಬೇಕಾದ್ರೆ ಎಷ್ಟೊಂದು ಜನಕ್ಕೆ ಹಾರ್ಟ್ ಪ್ರಾಬ್ಲಮ್ ಆಯಿತು ಅಂತ. ಈ ಥರ ಫೋಬಿಯಾ ಇಟ್ಕೊಂಡು ಜೀವನ ಮಾಡೋದು ಒಳ್ಳೆಯದಲ್ಲ. ಸೊ ಏನಾದರೂ ಡೌಟ್ ಇತ್ತಾ ಕ್ಲಾರಿಟಿ ಮಾಡ್ಕೊಳ್ಳಿ, ಖುಷಿಯಾಗಿ ಆ ಫೋಬಿಯಾದಿಂದ ಹೊರಗಡೆ ಇರಿ. ನೆಗ್ಲೆಕ್ಟೂ ಒಳ್ಳೆಯದಲ್ಲ, ತುಂಬ ಕಾನ್ಷಿಯಸ್ ಆಗಿ ಅದನ್ನು ಓವರ್ ಕಾನ್ಷಿಯಸ್ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಹಾಗಾಗಿ ಎಷ್ಟು ಅದನ್ನು ನಾಲೆಜ್ ತೊಗೋಬೇಕು, ಎಷ್ಟು ಅದನ್ನು ಮ್ಯಾನೇಜ್ ಮಾಡಬೇಕು, ಅದನ್ನು ಕರೆಕ್ಟಾಗಿ ಮಾಡಿಕೊಂಡು ಖುಷಿಯಾಗಿ ಜೀವನ ಮಾಡೋದು ಒಳ್ಳೆಯದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.